ಏಕರು ಇಷ್ಟು ಬೇಗ CNG ಗಾಡಿನ ಲಾಂಚ್ ಮಾಡ್ಬಿಟ್ರು, ಹೆಂಗೆ R&D ಮಾಡಿದ್ರ ಇಲ್ವಾ? ಕೊಡ್ಬೋದಾ 1,40,000? 150 ಅಲ್ಲ ಅದು 160 ಕಂಪೇರ್ ಮಾಡಿದ್ರೆ ಇದು ಯಾವ ತರ ಇದೆ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತೇನೆ. ಆ್ಯಂಡ್ ನಮ್ಮ ಜೊತೆ ಇವತ್ತು ಒಂದು ಹೊಸ CNG ಗಾಡಿ ಇದೆ, ಬಜಾಜ್ ಅವರ ಫ್ರೀಡಮ್ಮು. ಹೆಸರೇನೋ ಫ್ರೀಡಮ್ ಅಂತ ಕೊಟ್ಬಿಟ್ಟಿದ್ದಾರೆ, ಬಟ್ ಇದರಲ್ಲಿ 2 kg CNG ಟ್ಯಾಂಕ್ ಇರೋದು. ಆ್ಯಂಡ್ ಅದರಲ್ಲೂ ಇವ್ರು ಕ್ಲೇಮ್ ಮಾಡಿರೋ ಮೈಲೇಜು ಬರುತ್ತಾ ಇಲ್ವಾ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಈ ಗಾಡಿನ ತೊಗೊಂಡು ನಾನು ಆಲ್ರೆಡಿ ಒಂದು 25 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದ. CNGಯಿಂದನೇ ಸ್ಟಾರ್ಟ್ ಆಯಿತು. ನೈಸ್ ನೋಡಿ, CNG ಬಾರು ಆಲ್ರೆಡಿ 2 ಪಾಯಿಂಟ್ ಕೆಳಗಡೆ ಇಳ್ದಿದೆ ಬೆಳಗ್ಗೆಯಿಂದ. ಸೊ ಏನು ಮಾಡೋಣ ಅಂದರೆ CNG ಬಂಕ್ಗೆ ಹೋಗಿ CNG ಫಿಲ್ ಮಾಡೋಣ ಕಂಪ್ಲೀಟಾಗಿ. ಆ್ಯಂಡ್ ಇದರ ಮೈಲೇಜ್ ಎಷ್ಟು ಅಂತ ಚೆಕ್ ಮಾಡೋಣ. ಫಸ್ಟ್ ಟೈಮ್ ನಾನು CNG ಬಂಕ್ ಹೋಗ್ತಾ ಇರೋದು, ಯಾವತ್ತೂ ಮಾಡಿಲ್ಲ, ಫಿಲ್ ಮಾಡಿಲ್ಲ CNG ಎಲ್ಲ. ನೋಡೋಣ 2 kg ಕಂಪ್ಲೀಟಾಗಿ ಫಿಲ್ ಆಗುತ್ತಾ, ನೋಡೋಣ ಇವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. 83 ರೂಪಾಯಿ ಇದೆ kg. ಪೆಟ್ರೋಲ್ CNG ಎರಡೂ ಒಂದೇ ಹತ್ರ ಇದೆ. ಇದು ಪೆಟ್ರೋಲ್, ಇದು CNG. ಜಸ್ಟ್ ನಾವು ಇದನ್ನು ಓಪನ್ ಮಾಡಬೇಕಷ್ಟೇ. ಭಯ್ಯ ಪ್ರೆಷರ್ ಕಿತ್ನಾ ಹೈ? ಹಾಂ 2 kg. ನೋ ನೀವು ಮಾಡಿದ್ರಾ? ಯಾವ್ದು ಫಿಲ್ ಮಾಡಿದ್ರಾ? 0 ಮಾಡಿದ್ರಾ? ಹಾಂ 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 ಓಕೆ. ಹಾಂ ಬಜಾಜ್ 125 और ज़्यादा नहीं होता? ಇಲ್ಲಿ ಬರುತ್ತೆ, ಫುಲ್ ಇದೆ. 93ನಾ? ಹಾಂ. ಸೊ ನಾವು ಮೈಲೇಜ್ ಚೆಕ್ ಮಾಡೋಣ ಅಂತ. ಹಾಂ ಓಕೆ. ಸೊ ನೋಡೋಣ, ಈ ರೇಂಜ್ ಟೆಸ್ಟ್ ಮಾಡೋದಕ್ಕೆ ನಾನು ಫುಲ್ ಟ್ಯಾಂಕ್ ಮಾಡಿದ್ದು. ಸೊ ಎಷ್ಟು ಬರುತ್ತೋ ನೋಡೋಣ ಅಂತ. ಹಾಂ ಡೆಫಿನೆಟ್ಲಿ. ಹಾಂ ಬಟ್ ಇಲ್ಲಿಗಲ್ ಅಲ್ವಾ 3 ಜನ ಕುತ್ಕೊಳ್ಳೋದು? ಹಾಂ ಹಾಂ ಆಲ್ಮೋಸ್ಟ್ 26 ಓಡು. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,10,000. ತುಂಬ ಸಿಂಪಲ್ ಆಗಿತ್ತು. 40 ರೂಪಾಯಲ್ಲಿ ಕ್ಲೋಸ್ ಟು 1/4 kg ಅರ್ಧ kg ಬಂತು. 26 ಕಿಲೋಮೀಟ್ರ್ ಓಡೋಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಟ್ಯಾಂಕ್ ಕಂಪ್ಲೀಟ್ಲಿ ಖಾಲಿ ಆಗೋವರೆಗೂ ಓಡಿಸೋಣ. ಬಿಕಾಸ್ ಇದು ಹೆಂಗಿದ್ರು ಹೈಬ್ರಿಡ್ ಅಲ್ವಾ, ನಮಗೆ ಬ್ಯಾಕಪ್ಗೂ ಪೆಟ್ರೋಲ್ ಇದ್ದೇ ಇದೆ. ಸೊ ಇದು ಮೇಲೆ ಸ್ವಿಚ್ ಅನ್ಕಿದ್ರೆ ಮಾತ್ರ CNG, ಕೆಳಗಡೆ ಮಾಡಿದ್ರೆ ಪೆಟ್ರೋಲಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಸ್ವಲ್ಪ ಪವರ್ ಜಾಸ್ತಿ ಅನಿಸುತ್ತೆ. ಈಗ ಬಜಾಜ್ ಅವ್ರು ಕ್ಲೇಮ್ ಮಾಡೋದು ಇದು CNG ಗಾಡಿ, ಪೆಟ್ರೋಲ್ ಜಸ್ಟ್ ಬ್ಯಾಕಪ್ಗೂ ಅಷ್ಟೇ ನಿಮಗೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ನೀವು CNGಯಲ್ಲೇ ಓಡಿಸಿ ಅಂತ. ಸೊ ನೋಡೋಣ, ಖಾಲಿ ಆಗೋವರೆಗೂ ಓಡಿಸೋಣ. ಆ್ಯಂಡ್ ಅದಾದಮೇಲೆ ಮತ್ತೆ ಫಿಲ್ ಮಾಡಿ ಎಷ್ಟು ಫಿಲ್ ಆಗುತ್ತೆ ಅಂತ ನೋಡೋಣ. ಐ ಥಿಂಕ್ ಈಗ ಕಂಪ್ಲೀಟ್ಲಿ ಫುಲ್ ಟ್ಯಾಂಕ್ ಆಗಿಬಿಟ್ಟಿದೆ ಗೇಲಲ್ಲಿ. ಬಿಕಾಸ್ ಪ್ರೆಷರು 120 ಬಾರ್ ಮೇಲಿದ್ರೆ ಮಾತ್ರನೇ ಇದು ಫುಲ್ ಟ್ಯಾಂಕ್ ಹಾಕೋದು, ಇಲ್ಲಾಂದರೆ 1.85 kg ಅಷ್ಟೇ ಇಡಿಸೋದು. ಸೊ ಅದೊಂದು ಪ್ರಾಬ್ಲಮ್ ಇದೆ ಇದರಲ್ಲಿ. ಬನ್ನಿ ಹೋಗೋಣ. ರೈಟ್, ನಾವು ಕ್ಲೋಸ್ ಟು 10 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. 35.5 ಇದೆ. ಇನ್ನೊಂದು ವಿಷಯ, ಬಜಾಜ್ ಅವ್ರು ಏಕರು ಇಷ್ಟು ಬೇಗ CNG ಗಾಡಿನ ಲಾಂಚ್ ಮಾಡಿಬಿಟ್ರು, ಹೆಂಗೆ R&D ಮಾಡಿದ್ರ ಇಲ್ವಾ? ಯಾಕೆಂದರೆ ಅವರು ಹಲವಾರು ವರ್ಷದಿಂದ ಆಲ್ರೆಡಿ CNG ಗಾಡಿನ ಮಾಡ್ತಾ ಇದ್ದಾರೆ. ನೀವು ನೋಡ್ತಿದ್ದೀರಲ್ಲ ಇಲ್ಲಿ, ಈ 3 ವೀಲರ್ಸ್ ಇದು ಕಂಪ್ಲೀಟ್ಲಿ CNGನೇ. ತುಂಬ ಎಕ್ಸ್ಪರ್ಟ್ಸ್ ಅವರು. ಒಂದು ಮಟ್ಟಿಗೆ TVS ಕೂಡ, TVS ಅವ್ರದ್ದು 3 ವೀಲರ್ಸ್ ಇದೆ, ಆಟೋಸ್ ಎಲ್ಲಾನು. ಸೊ ನೋಡಿದ್ರೆ ಅದರಲ್ಲಿ ಯೂಸ್ ಮಾಡೋ ಸಿಲಿಂಡರ್ಸು, ಯಾವ ಥರ ಇಂಜಿನ್ಸ್ ವರ್ಕ್ ಆಗುತ್ತೆ ಇವ್ರದ್ದು ಎಲ್ಲ ಗೊತ್ತಿದೆ ಇವ್ರಿಗೆ. ಸೊ ಅದರಿಂದ ಬೈಕ್ ಬಂದಿದ ತಕ್ಷಣ ಈಸಿ ಆಗೋಯ್ತು ಯಾವ ಥರ ಡಿಸೈನ್ ಮಾಡ್ಬೇಕು ಇಂಜಿನ್ನ. ಆ್ಯಂಡ್ ಎಲ್ಲಾನು ಫ್ರೀಡಮ್ ಗಾಡಿಯಲ್ಲಿ ಬರೋ ಇಂಜಿನು 125 cc. ನೀವು ಪ್ಲಾಟಿನಾ ಅಲ್ಲಿ CT 100 ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ಸಿಮಿಲರ್ ಇಂಜಿನು, ಬಟ್ ಏನಂದ್ರೆ ಇಂಜಿನ್ ಬಂದು ಹಾರಿಜಾಂಟಲ್ ಆಗಿ ಬರುತ್ತೆ. ಸೊ ಅದರಿಂದ ಏನಂದ್ರೆ ವೈಬ್ರೇಷನ್ಸ್ ಮಾಡೋದಕ್ಕೆ ಪ್ಲಸ್ ಬೆಟರ್ ಎಫಿಷಿಯನ್ಸಿ, ಇಂಜಿನ್ ಮೌಂಟಿಂಗ್ಗೋಸ್ಕರ ಆ ಥರ ಕೊಟ್ಟಿರ್ತಾರೆ. ಫ್ಯೂಲ್ಸ್ ಎಲ್ಲ ಡಿಫ್ರೆಂಟ್ ಫ್ಯೂಲ್ಸ್ ಹೋಗ್ಬೇಕಲ್ವಾ. ಇದರಲ್ಲಿ ನಮಗೆ 9.5 BHP ಹಾಗೆ 9.7 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಗುಡ್ ನಂಬರ್ಸ್. ಏನ್ ಅಷ್ಟೊಂದು ಟಾಪ್ ಸ್ಪೀಡ್ ಹೋಗಲ್ಲ, ಬಟ್ ಏನಂದ್ರೆ ನೀವು CNG ಅಲ್ಲಿ ನೋಟಿಸ್ ಮಾಡೋದು ಸ್ವಲ್ಪ ಲ್ಯಾಗ್ ಇದೆ. ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಇದೇ ಗಾಡಿಯಲ್ಲಿ ಪೆಟ್ರೋಲ್ ಫ್ಯೂಯಲ್ ಕಂಪೇರ್ ಮಾಡಿದ್ರೆ CNG ಅಲ್ಲಿ ಸ್ವಲ್ಪ ಅಂಡರ್ ಪವರ್ಡ್ ಅನ್ಸುತ್ತೆ. ಬಟ್ ಓಡಿಸ್ತಾ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಇವನ್ ಎಕ್ಸಾಸ್ಟ್ ಸೌಂಡ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ CNG ಗೆ. ಒಂದೇ ಇಂಜಿನ್ ಅಲ್ಲೇ ಬೈ ಫ್ಯೂಯಲ್. ಜಸ್ಟ್ ನಮ್ಗೆ ಈ ಸ್ವಿಚ್ ಜಸ್ಟ್ ಈ ಕಡೆ ಮಾಡಿದ್ರೆ ಸಾಕು, ಪೆಟ್ರೋಲ್ ವರ್ಕ್ ಆಗುತ್ತೆ. ಇಲ್ಲಿ ನಮ್ಗೆ ಫ್ಯೂಯಲ್ ಇಂಡಿಕೇಶನ್ ತೋರಿಸ್ತಿದೆ ಅಲ್ಲ. ಸೊ ನಮಗೆ ನಾನು ಪೆಟ್ರೋಲ್ ಸ್ವಿಚ್ ಮಾಡಿದ್ರೆ ಅಲ್ಲಿ ನಮಗೆ ಇಂಡಿಕೇಶನ್ ತೋರಿಸೋದಿಲ್ಲ ನೋಡಿ, ಕಂಪ್ಲೀಟ್ಲಿ ಗಾನ್. ಸಿಕ್ಕಾಬಟ್ಟೆ ಬಜಾಜ್ ಆಟೋಗಳಿದೆ. 90% ನೀವು ಯಾವುದೇ ಆಟೋ ನೋಡಿ ಇದನ್ನು ಬಜಾಜ್ ಅವ್ರದೇ. ಕೊಟ್ಟಿರೋ ಪ್ರೈಸ್ ಪಾಯಿಂಟ್ ತುಂಬಾನೇ ಚೆನ್ನಾಗಿದೆ. ಬನ್ನಿ ಸ್ವಲ್ಪ ಟೈಮ್ ಲ್ಯಾಪ್ಸ್ ಮಾಡಿ ಆಮೇಲೆ ಮಾತಾಡೋಣ ಪ್ರೈಸ್ ಪಾಯಿಂಟ್ ಬಗ್ಗೆ. ಕ್ವಿಕ್ಕಾಗಿ ಹೋಗಿ BSc ಗಾಡಿನ ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ. ಬನ್ನಿ. ವೈಟ್ ಫೀಲ್ಡ್ ಜಾವಾ ಸಖತ್ತಾಗಿದೆ ಅಲ್ಲ. ಈ ವಿಡಿಯೋನ ನೋಡ್ಬೇಕಂದ್ರೆ
ಕೆಳಗೆ ಲಿಂಕ್ ಹಾಕಿರ್ತೀನಿ ನೋಡಿ, BSA ರಿವ್ಯೂ ನೋಡಿ. ಇಲ್ಲಿ ಶೂಟ್ ಮಾಡ್ತಾನೆ ತುಂಬ ಟೈಮ್ ಆಗೋಯ್ತು. 39.4 ಕಿಲೋಮೀಟರ್ಸ್ ಏನಿದೆ. ಬಟ್ ನೋಡಿ BSA ಗೋಲ್ಡ್ ಸ್ಟಾರ್, BSA ಜಾವಾ SD ಏನಾದ್ರು ತೊಗೊಬೇಕಂದ್ರೆ ನೋಡಿ ಈ ಶೋರೂಮ್ ಬನ್ನಿ, ವೈಟ್ಫೀಲ್ಡ್ ಜಾವಾ SD. ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಈ SD ಅಡ್ವೆಂಚರ್ನ ಟೆಸ್ಟ್ ಮಾಡಿದಾಗ ವೆರಿ ವೆರಿ ಇಂಪ್ರೆಸಿವ್ ಗಾಡಿ ಅಂತಲೇ ಹೇಳಬೇಕು. ಸ್ಪೆಷಲಿ ಇವಾಗ ಲೋ ಎಂಡ್ ಟಾರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದೆ. हाँ आपको पता है 2 kg है, 200 मिल जाएगा और पेट्रोल 2 लीटर है. इधर के हो क्या लोकल? हाँ लोकल बैंगलोर. हमारा प्रदीप ऑन व्हील्स कन्नड़ा चैनल है, आप भी आओगे उस चैनल पे? आऊंगा कंफर्म. हाँ कंफर्म. माइलेज टेस्ट कर रहा हूँ. अच्छा है आपका हाइट का, उधर से जाके आना, कोई बात नहीं. मेरे पापा बोले थे गांव में ये लेने के लिए. हाँ पेट्रोल कम लगेगा ना. अच्छा लगी. वो नहीं फोटो खींच. ಬಾಯ್, ಪ್ಯಾಕ್ ಕರ್ದ ಇನ್ಸ್ಟಾಗ್ರಾಮ್ ನೋಡಿ. ಫುಲ್ ಎಲ್ಲರೂ CNG ಅಂದ್ರೆ ತುಂಬ ಕ್ವೆಶನ್ಸ್, ತುಂಬ ಎಕ್ಸೈಟ್ಮೆಂಟ್. ಬಟ್ ಸಿಟಿಗೋಸ್ಕರ ಪರ್ಫೆಕ್ಟ್ ಆಗಿದೆ, ಅಷ್ಟೊಂದು ಅಗ್ರೆಷನ್ ಇಲ್ಲ CNGಯಲ್ಲಿ. ಸೊ ಸಿಟಿಗೆ ಪರ್ಫೆಕ್ಟ್ ಆಗಿದೆ. ಹತ್ತತ್ರ 15 ಕಿಲೋಮೀಟರ್ ಅಷ್ಟೇ ಆಗಿರೋದು. ಸೊ ಇವತ್ತು ನಾಳೆ ಎಲ್ಲ ಓಡಿಸ್ತೀನಿ, ನೋಡೋಣ. ಟ್ಯಾಂಕ್ ಖಾಲಿ ಮಾಡೋಕೆ ನೋಡ್ತೀನಿ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಥರ ಟ್ರಾಫಿಕಲ್ಲಿ ನಾವು ಎಲ್ಲಿ ಕಿಲೋಮೀಟರ್ಸ್ ಕವರ್ ಮಾಡೋದು? ಇನ್ನೂ ಕರೆಕ್ಟಾಗಿ 20 ಕಿಲೋಮೀಟರ್ ಕೂಡ ಆಗಿಲ್ಲ. ಆ್ಯಂಡ್ ಲಾಸ್ಟ್ ಅರ್ಧ ಅವರಿಂದ ಇಲ್ಲೇ ನಿಂತಿದ್ದೀನಿ ಬ್ರೋ. ಎಲ್ಲ ಸಿಲ್ಕ್ ಬೋರ್ಡ್ಗಿಂತ ವರ್ಸ್ಟ್ ಆಗಿಬಿಟ್ಟಿದೆ ಈ ವರ್ತೂರು ರೋಡು. ಈ ವರ್ತೂರಲ್ಲಿ ಯಾವಾಗ ಡೆವಲಪ್ಮೆಂಟ್ ಆಯಿತೋ ನೋಡಿ, ಯಾವ ರೇಂಜಿಗೆ ಟ್ರಾಫಿಕ್ ಅಂದರೆ ಮೂಮೆಂಟೇ ಇಲ್ಲ ಗುರು ಸ್ವಲ್ಪ ಕೂಡ. ಸುಮಾರು ಯಾರಾದರೂ ಏರ್ಪೋರ್ಟ್ಗೋ ಏನಾದರೂ ಹೋಗ್ಬೇಕು, ಇಲ್ಲ ಆಂಬ್ಯುಲೆನ್ಸ್ ಹೋಗ್ಬೇಕು ಅಂದರೆ ಗೋವಿಂದ. ಸೊ 75 ಕಿಲೋಮೀಟರ್, ಇವಾಗ ನಾವು 50 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ನಮ್ಗಿಲ್ಲಿ ಬಾರ್ಸ್ ನೋಡಿದ್ರೆ ಟೋಟಲ್ ನಮಗೆ 6 ಬಾರ್ ಇದೆ ಲೆಫ್ಟ್ ಸೈಡಲ್ಲಿ. CNG ಟ್ಯಾಂಕ್ ಕೆಪಾಸಿಟಿ 6 ಬಾರ್, ಅದರಲ್ಲಿ 2 ಬಾರ್ ಆಲ್ರೆಡಿ ಹೊರಟೋಗಿದೆ. ಫಸ್ಟ್ ಬಾರ್ ಅಂತೂ ತುಂಬ ಬೇಗನೆ ಹೊರಟೋಯ್ತು, 15-20 ಕಿಲೋಮೀಟರ್ಗೆಲ್ಲ ಹೊರಟೋಯ್ತು. ಸೆಕೆಂಡ್ನೇ ಬಾರ್ ಈಗ ರೀಸೆಂಟಾಗಿ ಹೋಯ್ತು. ಇದು ಐಡಿಯಲ್ ಫ್ಯೂಲ್ ಎಫಿಷಿಯನ್ಸಿ ಅಂತ ತೋರಿಸ್ತಾ ಇದೆ 84. ನಮ್ಮ ಥ್ರೋಟಲ್ ಇನ್ಬಿಟ್ ಕೊಟ್ಟಷ್ಟು ಡಿಫ್ರೆಂಟ್ ಆಗಿ ಚೇಂಜಸ್ ಆಗ್ತಿದೆ. ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಬಂದು 86 ತೋರಿಸ್ತಾ ಇದೆ ನನಗೆ ಕಿಲೋಮೀಟರ್ಸ್ ಪರ್ kg ಅಂತ. ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಹೆಡ್ಲೈಟ್ ಚೆಕ್ ಮಾಡೋಣ. ಹೆಡ್ಲೈಟ್ ಯಾವ ಥರ ಇದೆ? ಈಗ ಅಲ್ಲಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಇದೆ. ಪಿಚ್ ಡಾರ್ಕಲ್ಲಿ ಹೆಡ್ಲೈಟ್ ಯಾವ ಥರ ಇದೆ? ಹೈ ಬೀಮ್, ಲೋ ಬೀಮ್. ಸೊ ಈಗ ನೀವು ಹೆಡ್ಲೈಟ್ಸ್ ನೋಡಿದ್ರೆ ನೋಡಿ, ಈಗ ಲೋ ಬೀಮಲ್ಲಿ ಇದ್ದೀನಿ. ಸ್ಪ್ರೆಡ್ ಏನೋ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇರಬೇಕಾಗಿತ್ತು, ಕಮ್ಮಿ ಅನಿಸ್ತಿದೆ ನನಗೆ ಟು ನಾನು ಬೇರೆ ಗಾಡಿಗಳಲ್ಲಿ ಈ ಸೆಗ್ಮೆಂಟಲ್ಲಿ ನೋಡಿದ್ರೆ. ಆಮೇಲೆ ನೋಡಿ ಇದು ಹೈ ಬೀಮ್, ಇದು ಕಂಪ್ಲೀಟ್ LCD ಸೆಟಪ್, LED ಲೈಟ್ಸ್. ಇದು ಪಿಚ್ ಡಾರ್ಕ್ ಇದೆ, ಎಲ್ಲೂ ಲೈಟೇ ಇಲ್ಲ. ಬ್ರೇಕ್ ಹಾಕಿದ್ರೆ ಚೆನ್ನಾಗಿದೆ ಹೈ ಬೀಮ್. ಸೊ ಮೇ ಬಿ ಹೆಡ್ಲೈಟ್ ನ ಸ್ವಲ್ಪ ಟಿಲ್ಟ್ ಮಾಡಬೇಕು ಅನ್ಕೊಂತೀನಿ. ನೋಡಿದ್ರೆ 84.6 ಆಗಿದೆ. ಸೊ ನಾಳೆ ಸ್ಟಾರ್ಟ್ ಮಾಡೋಣ 84.6 ಇಂದ. The next day. ಕಿಲೋಮೀಟರ್ಸ್ ಮೇಲಾಗಿದೆ, 123 ಕಿಲೋಮೀಟರ್ಸ್ ಆಗಿದೆ. ಇಲ್ಲಿ ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಸ್ಟಿಲ್ 109 ತೋರಿಸ್ತಾ ಇದೆ. 109 ಕಿಲೋಮೀಟರ್ಸ್ ಪರ್ kg. ಇನ್ನೂ 3 ಪಾಯಿಂಟ್ ಬಾಕಿ ಇದೆ. ಪಿಕಪ್ ಸ್ವಲ್ಪ ಕಮ್ಮಿ ಗಾಡಿ, ಅಷ್ಟು ಒಂದು 100cc ಗಾಡಿ ತರ ಓಡುತ್ತೆ ಸ್ಮೂತ್ ಆಗಿ. 125 ತರ ಒಂಥರ ಕಿಕ್ಕಿಲ್ಲ ಪವರ್. ಸೊ ಬನ್ನಿ ಹೋಣ. CNG ಅಂತ ಮಾತಾಡ್ತಿದ್ದಾರೆ ನೋಡಿ. CNG वाली है ना? So how is it performing? It's good. How much average you are getting? That's what I'm checking. So I'm testing the mileage. All you have to do is just press this. Too good. Huh? Posture is good. How is it? Very decently accelerated. Yeah. It's quite smooth. Sudden movement. This is the charging point? Yes. So charging point, this is where you fill the CNG. 140 kilometers. I still have 3 bars. Okay. How much liter CNG comes? 2 kgs. 2 kg. See you on YouTube then. Thank you. Nice meeting you. ಮೇರಾ ಫಸ್ಟ್ ಟೈಮ್ ಬಂತು, ಅದಕ್ಕೆ ನೋಡ್ತಾ ಇದ್ದೀವಿ. ನೋಡಿ ನೋಡಿ ನೋಡಿ, ಸ್ವಲ್ಪ ಹೈಟ್ ಇದೆ, ನೋಡ್ಕೊಳ್ಳಿ. ಸೂಪರ್ 150 ಅಲ್ಲ ಅದು, 160. 160 ಕಂಪೇರ್ ಮಾಡಿದ್ರೆ ಇದು ಯಾವ ತರ ಇದೆ? ಸೌಂಡ್ ಸ್ಮೂತ್ನೆಸ್ ಮಸ್ತಾಗಿ. ನೀವು ತಗೊಂಡಿದ್ದಾಗ ಆನ್ ರೋಡ್ ಎಷ್ಟಿದೆ ಇದು ಯೂನಿಕಾನ್? ಈಗ ಸೇಮ್ ಪ್ರೈಸ್. ಸೇಮ್ ಪ್ರೈಸ್ ಏನಾ? ಟಾಪ್ ಎಂಡ್ ಮಾಡಲು ಆಲ್ಮೋಸ್ಟ್ 140 ಆಗುತ್ತೆ. ಇದು ಸ್ಮೂತ್ನೆಸ್ ಸೌಂಡ್
ಅಷ್ಟೇ. ಕೊಡ್ಬೋದಾ 1,40,000? ಬ್ಲಾಸ್ಟ್ ಎಲ್ಲ ಆಗೋದಿಲ್ಲ, ಬಿಕಾಸ್ ಇವ್ರದೇ ಬಜಾಜ್ ಅವ್ರದೇ ಆಟೋಸ್ ಅಲ್ಲಿ ಎಲ್ಲ ತುಂಬಾ ವರ್ಷಗಳಿಂದ ಇದೆ. ಇದುವರೆಗೂ ಒಂದು ಇನ್ಸಿಡೆಂಟ್ ಕೇಳಿದ್ರ ಬ್ಲಾಸ್ಟ್ ಆಗಿರೋದು? ನೋಡಿ ಎಲ್ಲರೂ ಈ ತರ ಡೆಲಿವರಿ ಬಾಯ್ಸ್ಗೆ ಈ ತರ ಗಾಡಿ ಪರ್ಫೆಕ್ಟ್ ಆಗಿರುತ್ತೆ. ಬಿಕಾಸ್ ಸಿಟಿಯಲ್ಲಿ ಅವರು ನಾನ್ ಸ್ಟಾಪ್ ಆಗಿ ಓಡಾಡ್ತಾನೆ ಇರ್ತಾರೆ. ಪ್ರತಿದಿನ 100, 150, 200 ಕಿಲೋಮೀಟರ್ ಅಂತ ಫಿಕ್ಸು. ಸೊ ಒಂದ್ಸರಿ ಬೆಳಗ್ಗೆ CNG ಫಿಲ್ ಮಾಡ್ಕೊಂಡ್ರೆ ಅವ್ರಿಗೆ ಸಾರ್ಟೆಡ್. ಆಮೇಲೆ ಈವ್ನಿಂಗು ಇಲ್ಲಾಂದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೋ ಫಿಲ್ ಮಾಡ್ಕೊಂಡ್ರೆ ಪರ್ಫೆಕ್ಟ್. ತಿಂಗಳಿಗೆ 5,000 ಇಂದ 6,000 ಕಿಲೋಮೀಟರ್ ಓಡಾಡುತ್ತೆ. ಕೆಲವು ಟೈಮಲ್ಲಿ 10,000 ಓಡಾಡುತ್ತೆ. ಸೊ ಅಂತವ್ರಿಗೆ ಈಸಿ. ಇವನ್ CNG ಹೋದ್ರೂ ಸಿಂಪಲ್ ಆಗಿ ಅಂದ್ರೆ 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಫಿಲ್ಲಿಂಗು. ಸಾರ್ಟೆಡ್ ಗುರು. ನಿಮಗೆ ಕ್ವಿಕ್ ರೇಂಜ್ ಅಪ್ಡೇಟ್. ನಾವು 25.9 ಕಿಲೋಮೀಟರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾವು ಈ ಪರ್ಟಿಕ್ಯುಲರ್ ಮೈಲೇಜ್ ಟೆಸ್ಟ್ CNG ಇದು 218 ಕಿಲೋಮೀಟರ್ ಆಗಿದೆ. ಕ್ಯಾಲ್ಕುಲೇಷನ್ ಅಲ್ಲಿ 192 ಕಿಲೋಮೀಟರ್ ಆಗಿದೆ. ನೋಡೋಣ ಇನ್ನು ಎಷ್ಟು ಹೋಗುತ್ತೆ ಅಂತ. ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಎಲ್ಲ ಬಾರ್ಸು ಬ್ಲಿಂಕ್ ಆಗ್ತಿದೆ. ನಾರ್ಮಲ್ ಆಗಿ ಹೋದ್ರೆ ರೀಫಿಲ್ CNG ಅಂತ ಕೂಡ ಬರ್ತಾ ಇದೆ. ಇಷ್ಟೊತ್ತು ಬರ್ತಾ ಇತ್ತು. ನಾನು ಎಫಿಷಿಯನ್ಸಿ ನೋಡಕ್ ಚೆಕ್ ಮಾಡ್ತಾ ಇದ್ದೆ, 107 ಕಿಲೋಮೀಟರ್ ಪರ್ kg ಅಂತ ಎಫಿಷಿಯನ್ಸಿ ಬರ್ತಾ ಇದೆ. ಸೊ ಇನ್ನೊಂದು ವಿಷಯ ಏನಂದ್ರೆ, ನೀವೇನಾದ್ರು ಪಿಲಿಯನ್ ಏನಾದ್ರು ಕೂತಿದ್ರೆ ಗಾಡಿ ಫುಲ್ ಅಂತೂ ತುಂಬಾನೇ ಸ್ಲೋ ಆಗ್ಬಿಡುತ್ತೆ. ಸೊ ಅದೊಂದು ಮಾತ್ರ ಖಂಡಿತ ನೋಟಿಸ್ ಮಾಡ್ತೀರಾ. ಅಷ್ಟೊಂದು ಫುಲ್ಲೇ ಮಾಡಲ್ಲ, ಲೈಕ್ ಲಿಟ್ರಲಿ 30-35 ಹೋಗ್ತಾ ಇರುತ್ತೆ ಗಾಡಿ. ಪಿಕಪ್ ಇರೋದಿಲ್ಲ. ಅದೇ ಪೆಟ್ರೋಲ್ ಓಡಿಸಿದ್ರೆ ನಿಮಗೆ ಪಿಕಪ್ ಜಾಸ್ತಿ ಇರುತ್ತೆ. ಸೊ ನಾನು ಡೀಟೇಲ್ ರಿವ್ಯೂ ಅಲ್ಲಿ ಹೇಳ್ತೀನಿ ಇದೆಲ್ಲ, ಇದ್ರಲ್ಲಿ ಏನೇನು ಕಡಿಮೆ ಇದೆ ಏನೇನಿದೆ ಅಂತ. ಬಟ್ ಮೈಲೇಜ್ ಮಾತ್ರ ರಿಯಲಿ ಗುಡ್ ಗುರು. ಬಿಕಾಸ್ ಆಲ್ರೆಡಿ 7 ದಿನದಿಂದ ಓಡಿಸ್ತಾ ಇದ್ದೀನಿ. ಕ್ಲೇಮ್ ಮಾಡಿರೋದು 210 ಕಿಲೋಮೀಟರ್ಸ್. ಕೆಲವ್ರಿಗೆ ಇನ್ನೂ ಜಾಸ್ತಿನೂ ಬರ್ಬೋದು, ಕೆಲವ್ರಿಗೆ ಇನ್ನೂ ಕಡಿಮೆನೂ ಬರ್ಬೋದು, ಡಿಪೆಂಡಿಂಗ್ ಆನ್ ನಮ್ಮ ರೈಡಿಂಗ್ ಸ್ಟೈಲ್. ನಾನು ಮೇಕ್ ಶೂರ್ ಅಂದರೆ ನಾನು ಜನರಲ್ ಆಗಿ ಜನ ಯಾವ ಥರ ಓಡಿಸ್ತಾರೋ ಆ ಥರನೇ ಓಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಕಾಣಿಸ್ತಿದೆಯೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ CNG ಆಫ್ ಆಗೋಯ್ತು ನೋಡಿ, ಇನ್ನು ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಸೊ ನೋಡಿ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಆಯಿತು. ಓಕೆ, ಮತ್ತೆ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಓ ಅಯ್ಯೋ, ಆಫ್ ಆಗೋಯ್ತು ಮತ್ತೆ. ಲೆಟ್ಸ್ ಟ್ರೈ. ಸೊ ಕಂಪ್ಲೀಟ್ CNG ನೋಡೋಣ ಹಂಗೆ ಎಷ್ಟೋ ಸ್ಟಾರ್ಟಲ್ಲಿ ಇರುತ್ತೋ. 231.4. ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಬಂದು 105 ತೋರಿಸ್ತಾ ಇದೆ. ಏನೋ ವಾರ್ನಿಂಗ್ಸ್ ಎಲ್ಲ ಕೊಡ್ತಾ ಇದೆ ನಮಗೆ. ಓಡೋ ಮೀಟರಲ್ಲಿ, ಅದು ಟ್ರಿಪ್ 1ಅಲ್ಲಿ ಓಡೋ ಮೀಟರಲ್ಲಿ 234 ಕಿಲೋಮೀಟ್ರು. ಅದನ್ನು ಫೋಟೋ ನೋಡ್ಕೊಂಬಿಡ್ತೀನಿ ಈಗ. ಸೊ ಈಗೇನು ಮಾಡೋಣ ಅಂದರೆ, 234 ಕಿಲೋಮೀಟ್ರ್ ಇದೆಯಲ್ಲ, ಸೊ ಇನ್ನೊಂದ್ಸರಿ ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಆಯಿತು. ಬನ್ನಿ ಹೋಗ್ಬೇಡ. ಸ್ವಲ್ಪ ದೂರ, ಇನ್ನು ಸ್ವಲ್ಪ ದೂರ, ಅಲ್ಲಿ ಮುಂದೆ ಲೈಟ್ ಇದೆ. ಓ ಹಿಂಗೋ ಸ್ಟಾರ್ಟ್ ಆಯಿತು. ನಾನು ಎಲ್ಲೋ ಕಂಪ್ಲೀಟಾಗಿ ಆಫ್ ಆಗೋಯ್ತು ಅಂದ್ಕೊಂಡೆ. ಆಕ್ಸಿಲರೇಟರ್ ಬಿಟ್ಟರೆ ಗಾಡಿ ಆಫ್ ಆಗಿಬಿಡುತ್ತೆ. ಬಿರಿ ವಾರ್ನಿಂಗ್ಸ್ ಎಲ್ಲ ಬರ್ತಾ ಇದೆ. ಸ್ಪೀಡ್ ಆ್ಯಕ್ಚುಲಿ ತುಂಬ ರೆಡ್ಯೂಸ್ ಆಗಿಬಿಟ್ಟಿದೆ. ಯಾವ ಟೈಮ್ ಗಾಡಿ ಆಫ್ ಆಯಿತು ಅದೇ ಟೈಮ್ ನನ್ನ ಗೋಫ್ರೂನು ಆಫ್ ಆಗೋಯ್ತು. ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿದ್ದೀನಿ, ಮತ್ತೆ ಗಾಡಿ ಆಫ್ ಆಯಿತು. 235 ಕಿಲೋಮೀಟ್ರು. ಸೊ ಏನಂದರೆ, ಪೆಟ್ರೋಲಿಗೆ ಸ್ವಿಚ್ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತೀನಿ. ನೋಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಇನ್ನಿಷ್ಟೇ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನಮಗೆ ಸ್ವಿಚ್ ಇದೆಯಲ್ಲ, CNGಯಿಂದ ನಾನು ಪೆಟ್ರೋಲ್ಗೆ ಹಾಕ್ತೀನಿ. ಸೊ ಪೆಟ್ರೋಲ್ಗೆ ಹಾಕಿದಾಗ ಸ್ಟಾರ್ಟ್ ಆಗುತ್ತೆ ನೋಡೋಣ. ಆಟೋಮ್ಯಾಟಿಕ್ಲಿ ಸ್ಟಾರ್ಟ್ ಆಗೋಯ್ತು. ಅದೇ CNGಗೆ ಹಾಕ್ತೀನಿ, ಆಫ್ ಆಗೋಯ್ತು. ಪೆಟ್ರೋಲ್ಗೆ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಕೆಲವು ಟೈಮಲ್ಲಿ ಖಾಲಿ ಆಗೋದ್ಮೇಲೆ ಸ್ವಿಚ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಮೂವ್ ಆಗ್ತಿದೆ ಈಗ. ಆ್ಯಕ್ಚುಲಿ CNG ಮೋಡ್ಗಿಂತ ಪೆಟ್ರೋಲ್ ಮೋಡಲ್ಲಿ ಇಟ್ಸ್ ಮಚ್ ಮೋರ್ ಪವರ್ಫುಲ್ ಅಂತಲೇ ಹೇಳಬೇಕು. ಸ್ವಲ್ಪ ಪವರ್ ಕಿಕ್ಕಿನ್ ಜಾಸ್ತಿ ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮಗೆ ಟಾರ್ಕ್ ಡೆಲಿವರಿನೂ ತುಂಬ ಫಾಸ್ಟಾಗಿ ಆಗುತ್ತೆ. ಕೊನೆಗೆ ಈ ಬಜಾಜ್ CNG ಮೋಟರ್ ಸೈಕಲ್ ಫ್ರೀಡಮ್ 125 NG04 ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ತು. ಬಿಕಾಸ್ ನಿನ್ನೆ ತಗೊಂಡಿದ್ದ ಗಾಡಿ ಇವತ್ತು ಸಾಯಂಕಾಲ ಆಯಿತು. ಬಿಕಾಸ್ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಂತ ಇಷ್ಟ ಆಗಲಿಲ್ಲ ನನಗೆ. ನನ್ನ ಡೇ ಟು ಡೇ ಪರ್ಪಸಲ್ಲಿ ನನ್ನ ಡೈಲಿ ಡ್ರೈವರ್ ಥರ ಯೂಸ್ ಮಾಡಿ, ಲೈಕ್ ಮನೆಗೇನಾದ್ರು ತರಕಾರಿ ತೊಗೊಂಬರ್ಬೇಕಾ, ಮನೆಗೇನಾದ್ರು ಸಾಮಗ್ರಿ ತೊಗೊಂಬರ್ಬೇಕಾ, ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಾ, ಇಲ್ಲ ಏನಾದ್ರು ಶೂಟ್ಗೆ ಹೋಗ್ಬೇಕಾ, ಅದರಲ್ಲಿ ಯೂಸ್ ಮಾಡಿ ಒಂದು ಫ್ಯೂ ಕಿಲೋಮೀಟರ್ಸ್ ಪಿಲ್ಲಿಯನ್ನು ಕೂಡ ಕೂತಿದ್ರು. ಆ್ಯಂಡ್ ಕೊನೆಗೆ
CNG ಟ್ಯಾಂಕ್ ಕಂಪ್ಲೀಟ್ಲಿ ಖಾಲಿ ಆಗ್ಬಿಟ್ಟಿದೆ. ತುಂಬಾ ಜನ ಮೈಲೇಜ್ ಟೆಸ್ಟ್ ಮಾಡಿರ್ತಾರೆ, ಒಂದು ಸ್ವಲ್ಪ ಫಿಲ್ ಮಾಡ್ಬಿಟ್ಟು ಒಂದು ಅಷ್ಟು 20-30 ಕಿಲೋಮೀಟರ್ ಓಡ್ಬಿಟ್ಟು ಮತ್ತೆ ಫಿಲ್ ಮಾಡಿ ಹೇಳ್ತಾ ಇದ್ದಾರೆ. ನಾವು ಆ ತರ ಮಾಡ್ಲಿಲ್ಲ, ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಎಂಟಿ ಮಾಡ್ಬಿಟ್ಟಿದೀವಿ. ಬಜಾಜ್ ಅವರು ಈ ಗಾಡಿಯಲ್ಲಿ ಕ್ಲೇಮ್ ಮಾಡಿದ್ದು 105 ಕಿಲೋಮೀಟರ್ ಪರ್ ಕೆಜಿ. ಯೂಶಲಿ ನಾವು ಲೀಟರ್ಸ್ ಅಂತ ಹೇಳ್ತೀವಿ, ಕಿಲೋಮೀಟರ್ಸ್ ಪರ್ ಲೀಟರ್, ಬಟ್ ಇದರಲ್ಲಿ ಕೆಜಿ. ಅಂಡ್ ನಮಗೆ ಕ್ಲೋಸ್ ಟು 105 ಬಂದಿದೆ, 104.5 ಕಿಲೋಮೀಟರ್ಸ್ ಬಂದಿದೆ. ಅದರಲ್ಲಿ ನಾವು ಸ್ವಲ್ಪ ಪಿಲಿಯನ್ ಯೂಸ್ ಮಾಡಿದ್ವಿ, ಸ್ವಲ್ಪ ಫಾಸ್ಟ್ ಆಗಿ ಓಡಿಸ್ವಿ, ಬಟ್ ಮೆಜಾರಿಟಿ ಆಫ್ ದ ಟೈಮ್ ರೀಸನಬಲ್ 40ರಿಂದ 50 ಇಲ್ಲ 55 ಅಷ್ಟೇ ಸ್ಪೀಡ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ವಿ. ಸೊ ಅದರಿಂದ ನಮಗೆ 1 ಕಿಲೋಮೀಟರ್ ಮಾತ್ರ ಪೆಟ್ರೋಲ್ ಅಲ್ಲಿ ಓಡಿದೆ, 236 ಕಿಲೋಮೀಟರ್ ಅಂದಿದೆ 1 ಕಿಲೋಮೀಟರ್ ಪೆಟ್ರೋಲ್. 235 ಕಿಲೋಮೀಟರ್ ನಾನು ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ. ಆಫ್ ಆಗೋದ್ಮೇಲೆ ಸ್ಟಾರ್ಟ್ ಆಗೋದೇ ಇಲ್ಲ. 234 ಒಂದ್ಸರಿ ಸ್ಟಾಪ್ ಆಯ್ತು, ಅದಾದ್ಮೇಲೆ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಾ 1 ಕಿಲೋಮೀಟರ್ ಹೋಯ್ತು, ಮತ್ತೆ ಸ್ಟಾಪ್ ಆಗೋಯ್ತು. ವೆರಿ ಇಂಪ್ರೆಸಿವ್ ಅಂತಾನೆ ಹೇಳ್ಬೇಕು. ಗಾಡಿ ಪಿಕಪ್ ಚೆನ್ನಾಗಿದೆ, ಬಟ್ CNG ಮೋಡಲ್ಲಿ ಸ್ವಲ್ಪ ಪಿಕಪ್ ಕಡಿಮೆ, ಬಟ್ ತುಂಬಾ ಸ್ಮೂತ್ ಜಾಸ್ತಿ. ಬಟ್ ನೀವು ಕಾರ್ಸ್ ತರ ಈ ಗಾಡಿನ CNG ಮೋಡಲ್ಲೇ ಸ್ಟಾರ್ಟ್ ಮಾಡ್ಬೋದು, CNG ಮೋಡಲ್ಲೇ ಕಂಪ್ಲೀಟ್ ಆಗಿ ರನ್ ಮಾಡ್ಬೋದು. ಬಟ್ ನಮ್ಗೆ ಏನಂದ್ರೆ ಬ್ಯಾಕಪ್ 2 ಲೀಟರ್ ಪೆಟ್ರೋಲ್ ಕೂಡ ಇರುತ್ತೆ. ಸೊ ಅಕಸ್ಮಾತ್ ಏನೋ CNG ಆಗೋದ್ರೆ ಈ ತರ ನಾನು ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಕಮ್ಮಿ ಇದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು. ಬಟ್ ಇಷ್ಟು ನೈಟ್ ಅಲ್ಲಿ ಈ ರೀಜನ್ ಅಲ್ಲಿ ಯಾವುದೇ CNG ಬಂಕ್ ಇಲ್ಲ. ಸೊ ಆ ತರ ಸಿಚುವೇಶನ್ ಅಲ್ಲಿ ನಾವು ಪೆಟ್ರೋಲ್ ಯೂಸ್ ಮಾಡ್ಬೋದು. ಟಾಪ್ ಎಂಡ್ ಮಾಡೆಲ್ ಡಿಸ್ಕು ಮತ್ತೆ LED ಡಿಸ್ಪ್ಲೇ, LED ಹೆಡ್ಲೈಟ್ಸ್ ಇಂದ ಬರುತ್ತೆ. ಇದರ ಆನ್ ರೋಡ್ ಬಂದು 1,47,000 ಆನ್ ರೋಡ್. ಸೊ ಇನ್ಶೂರೆನ್ಸ್, ನಿಮ್ಗೆ ರೋಡ್ ಟ್ಯಾಕ್ಸ್ ಎಲ್ಲ ತೆಗೆದು. ಬಟ್ ನೀವು ಬೇಸ್ ಮಾಡೆಲ್ಗೆ ಹೋಗಿ, ಬಿಕಾಸ್ ಟಾಪ್ ಎಂಡ್ ಅಲ್ಲಿ ಜಸ್ಟ್ ಡಿಸ್ಕ್ ಬ್ರೇಕು LCD ಅಷ್ಟೇ. ಬಟ್ ಅದು ಬಿಟ್ರೆ ಏನು ಡಿಫ್ರೆನ್ಸಸ್ ಜಾಸ್ತಿ ಇರೋದಿಲ್ಲ. ನಿಮ್ಗೊಂದು 10ರಿಂದ 15,000 ಕಮ್ಮಿ ಬೀಳುತ್ತೆ. ದ್ಯಾಟ್ ವಿಲ್ ಬಿ ರಿಯಲಿ ಗುಡ್, ಬಿಕಾಸ್ ಅಷ್ಟರಲ್ಲಿ ನೀವು ಎಷ್ಟು ಕಿಲೋಮೀಟರ್ಸ್ ಓಡಿಸ್ಬೋದು. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಅಂಡ್ ಇವತ್ತು ನಾನು ಸಿಟಿಯಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಿದ್ರು ಗಾಡಿನ ಚೆಕ್ಔಟ್ ಮಾಡೋರೆ. ಈ ಗಾಡಿಯ ಕಂಪ್ಲೀಟ್ ರಿವ್ಯೂ ಬಂದು ಪಿಂಡ್ ಕಾಮೆಂಟ್ ಅಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಇಲ್ಲಿ ಐ ಬಟನ್ ಅಲ್ಲೂ ಹಾಕಿರ್ತೀನಿ. ಇದರ ಕಂಪ್ಲೀಟ್ ರಿವ್ಯೂ, ಓಡಿಸೋದಕ್ಕೆ ಯಾವ ತರ ಇದೆ, ಏನೇನ್ ಕಡಿಮೆ ಇದೆ ಈ ಗಾಡಿಯಲ್ಲಿ, ಏನೇನ್ ಬೆಟರ್ ಇದೆ, ಈ ಗಾಡಿಯಲ್ಲಿ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ತಗೊಬೋದಾ, ಇಲ್ಲ ಸ್ಪ್ಲೆಂಡರು, ಇಲ್ಲ ಶೈನು, ಇವನ್ ರೈಡರ್ TVS ರೈಡರ್, ಇಲ್ಲ ಹೀರೋ ಎಕ್ಸ್ಟ್ರೀಮ್ 125 ಅದನ್ನ ತಗೊಬೋದಾ, ಇದನ್ನ ತಗೊಬೋದಾ ಅಂತ ನಾನು ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಹಾಗೆ ಈ ಗಾಡಿ ಇನ್ನೂ ಹಲವಾರು ಟೆಸ್ಟ್ ಮಾಡೋಣ, ಆಫ್ ರೋಡ್ ಟೆಸ್ಟ್ ಅಂತೆ, ಕಂಪ್ಯಾರಿಸನ್ ಟೆಸ್ಟ್ ಅಂತೆ ಎಲ್ಲ ಮಾಡೋಣ. ಸೊ ಅದಕ್ಕೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 50,000 ಸಬ್ಸ್ಕ್ರೈಬರ್ ತುಂಬಾ ಪಾಸಲ್ಲಿ ಇದೀವಿ. ಅಂಡ್ ಲಾಸ್ಟ್ 1.5 ತಿಂಗಳಲ್ಲೇ ನಾವು 25,000 ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟಿದ್ದಾರೆ ನಮಗೆ. ಇದೇ ತರ ರೀಚ್ ಮಾಡ್ತಿದ್ರೆ ನಾವು 100K ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ಕ್ಲೋಸ್ ಇದೆ. ಸೊ ಇದೇ ತರ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಕಾರ್ ಕಾಂಟೆಂಟ್ ನಿಮಗೆ ಬೇಗ ಸಿಗುತ್ತೆ. ಕಾರ್ ರಿವ್ಯೂ ಬೇಕು, ಬೈಕ್ ರಿವ್ಯೂ ಬೇಕು ಅಂತ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಗಾಡಿ ರೇಂಜ್ ಇಂಪ್ರೆಸಿವ್ ಆಯ್ತಾ? ನನಗಂತೂ ಸೂಪರ್ ಇಂಪ್ರೆಸಿವ್ ಗುರು. ಜೈ ಹಿಂದ್, ಜೈ ಕರ್ನಾಟಕ.